ಮಚ್ಚ ಟ್ರೆಕ್ಕಿಂಗ್ ಮಾಡ್ತಿದ್ವು ಕಣ ಕಾಡು ಮಧ್ಯ ಬರ್ತಾ ಇಲ್ಲೇ ಭುವನಗಿರಿ ದೇವಸ್ಥಾನ ಸಿಕ್ತು. ಸೊ ನೋಡ್ಕೊಳ್ಳೋಣ ಅಂತ ನಿಮ್ಗೂ ತೋರ್ಸೋಣ ಅಂತ. ಇಷ್ಟೇ 4 ಮೆಟ್ಲು ಹತ್ತಿದ್ದು ಕಣ, ಸುಸ್ತಾಗ್ತೈತಿ. ಕರ್ನಾಟಕದ ಏಕೈಕ ದೇವಾಲಯ, ಕನ್ನಡಾಂಬೆ ಇರುವಂತ ದೇವಾಲಯ ಭುವನೇಶ್ವರಿ. ವರ್ಷ ಪೂರ್ತಿ ಇಲ್ಲಿ ತ್ರಿಕಾಲದಲ್ಲಿ ಅಭಿಷೇಕ, ಅಲಂಕಾರ, ನೈವೇದ್ಯ, ಮಹಾಮಂಗಳಾರತಿ ಸಹಿತ ಪೂಜೆ ನಡೆಯುತ್ತದೆ. ಓಕೆ, ಬ್ಯೂಟಿಫುಲ್ ಏನಂತಾರೆ, ಬ್ಯೂಟಿಫುಲ್ ಕಲ್ಯಾಣಿ, ಬ್ಯೂಟಿಫುಲ್ ಶಿವ್. ಮತ್ತೆ ಕನ್ನಡಾಂಬೆ ಇರುವಂತ ದೇವಾಲಯ ಇದು ಬಿಟ್ರೆ ಮತ್ತೆ ಯಾವುದೂ ಇಲ್ಲ. ರಾಜ್ಯದಲ್ಲಿಯೇ ಕನ್ನಡದ ಕುಲದೇವಿಗೆ ದೇವಾಲಯ ಹೊಂದಿದ್ರೆ ಅದು ಈ ಭುವನಗಿರಿಯಲ್ಲಿ ಮಾತ್ರ. ಏ ಮರ್ಯಾ ನೀರಾಗೆ ನಾವೀಗ ವಾಪಸ್ ಬಂದ್ವಿ. ಎಲ್ಲಿಂದ? ಬುಳ್ಳೆ ಫಾಲ್ಸ್ ಇಂದ ಬರ್ತಾ ಇಲ್ಲೇ ಭುವನಗಿರಿ ದೇವಸ್ಥಾನ ಸಿಕ್ತು. ಸೊ ನೋಡ್ಕೊಂಡೋಗೋಣ ಅಂತ ನಿಮ್ಗೂ ತೋರ್ಸೋಣ ಅಂತ. ಏನೋ ಮಾಡಕ್ಕೋ ಏನೋ ಆಗುತ್ತೋ ಅಂತ ಹೋಗತ್ತೆ. ಸೊ ನಾವು ಅಲ್ಲಿಂದ ಬಂದ್ವಿ ವಾಪಸ್ಸು. ಇಲ್ಲಿ ಬೋರ್ಡ್ ಇದೆ, ಶ್ರೀ ಭುವನೇಶ್ವರಿ ದೇವಾಲಯ ಭುವನಗಿರಿ ಅಂತ. ಸಿದ್ದಾಪುರದಿಂದ ಕುಮಟಾ ರೋಡಲ್ಲಿ ನಾವು ಬುಳ್ಳೆ ಫಾಲ್ಸ್ ಇಂದ ಇಲ್ಲಿ ಬಂದ್ವಿ. ಇಲ್ಲಿ ಬೋರ್ಡ್ ಇದೆ, ಯಾರೋ ಮಾಡಿ ತೋರಿಸಿದಾರೆ. ಸೊ ಹಿಂಗೆ ಮ್ಯಾನ್ ಹತ್ಕೊಂಡು ಹೋದ್ರೆ ಸಿಗತ್ತೆ. ಸೊ ನಾವು ಭುವನಗಿರಿ ದೇವಸ್ಥಾನ ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ಕರ್ನಾಟಕದ ಏಕೈಕ ದೇವಾಲಯ, ಕನ್ನಡಾಂಬೆ ಇರುವಂತ ದೇವಾಲಯ ಭುವನೇಶ್ವರಿ. ಮತ್ತೆ ಕನ್ನಡಾಂಬೆ ಇರುವಂತ ದೇವಾಲಯ ಇದು ಬಿಟ್ರೆ ಮತ್ತೆ ಯಾವುದೂ ಇಲ್ಲ. ಸೊ ಬನ್ನಿ ತೋರಿಸ್ತೀನಿ ಒಳಗೆಲ್ಲ ಹೇಗಿದೆ ಅಂತ. ಚಪ್ಪಲಿ ಇದೆ ಬಿಡೋಣ. ಮತ್ತೆ ಫೋಟೋಗ್ರಫಿ ನಿಷೇಧಿಸಿದ ಬಂದಿದೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ದೇವಾಲಯ, ಅದೇ ದೇವರು. ಅಲ್ಲಿ ಒಳಗಡೆ ಫೋಟೋಗ್ರಫಿ ನಿಷೇಧಿಸಿದ ಬರ್ತಿದ್ದಾರೆ. ಸೊ ನಾ ತೋರಿಸಲ್ಲ. ಹೋಗಿದ್ದಾವೆ, ನಿಮಗೂ ಗೊತ್ತಿಲ್ಲ. ಇಲ್ಲೇನು ಬಿಡಿಸ್ತಿದೆ. ಇದು ದೇವಸ್ಥಾನದ ಹಿಂಭಾಗ, ಇದು ದೇವಸ್ಥಾನದ ಪಕ್ಕದ ಭಾಗ. ಇದೊಂದು ಶಿವಲಿಂಗ ಅಂತ ಗೊತ್ತಾಯ್ತು ನನಗೆ. ಇವೆಲ್ಲ ಯಾವುದೂ ಗೊತ್ತಾಗಿಲ್ಲ. ಮೊಬೈಲೆಲ್ಲ ಫುಲ್ ಒದ್ದಾಗೈತಿ ನೋಡಿ. ಸೈಡಿಂದ ವ್ಯೂ ಇಲ್ಲಂತ ಇದ್ರ ಮೀನು ಚಿತ್ರ ಎಲ್ಲ ಐತಿ. ಮೀನು, ಆಮೆ, ಹಾವು. ಇಲ್ಲೊಂದು ಮಂಗ ಐತಿ, ತುಳಸಿ ಕಟ್ಟೆ ಐತಿ. ಇಲ್ಲೊಂದು ಶಿವಲಿಂಗ ಇದೆ. ಇಲ್ಲಂಗೈತಿ ಇಲ್ಲಿ ಗರುಡ ಕಂಬ, ಗರುಡ ಸ್ತಂಭ. ಇಲ್ಲಿ ನೋಡಿ ಕಾಡಿನ ರಾಜ ಸಿಂಹ ಇದೆ. ಪಾಪ ಒಂದು ಹಲ್ಲು ಮುರಿದಾಗಿದೆ ಅದರದ್ದು. ಸೈಡಿಂದ ನೋಡಿ ಮೀನು ಕಣ್ಣಂಗೆ ಕಾಣಿಸ್ತದೆ, ಬೇರೆ ವಿಷಯ. ಆ ಸಿಂಹದ ಕತೆ ಕಾಣೋದಕ್ಕೂ ಹಲ್ಲಿಲ್ಲ. ಡಿಸೈನ್ ಆಗಿರ್ಬೇಕು. ಇಲ್ಲಿ ಮೆಟ್ಲು ಐತಲ್ಲ, ಇಳೇನಾ ಮತ್ತೆ ಜಾರ್ ಬಿದ್ರೆ ಸೀದಾ ಅಲ್ಲಿ ಕಲ್ಯಾಣಿ ಐತಿ, ಅಲ್ಲೇ ಬಿದ್ದು ಹೋಗ್ತೀವಿ. ಹುಷಾರು, ಜಾರದಿಲ್ಲ, ಟೈಲ್ಸ್ ಹಾಕ್ಯಾರ, ಜಾರದಿರೋದು. ಮಚ್ಚ ಟ್ರೆಕ್ಕಿಂಗ್ ಮಾಡ್ತಿದ್ವು ಕಣ ಕಾಡು ಮಧ್ಯ. ನಾವು ಜಲಪಾತ ತೋರ್ಸೋಣ ಅಂತ ಹೋಗಿದ್ವಿ. ದಾರಿ ಮಧ್ಯೆ ಭುವನೇಶ್ವರಿ ದೇವಾಲಯ ಇತ್ತು, ಅದನ್ನ ಬಿಟ್ಟು ಅದನ್ನ ದಾಟಿ ಜಲಪಾತ ತೋರ್ಸಕ್ ಹೋದ್ವಿ. ಆಕ್ಚುಲಿ ಬರ್ಬೇಕು ಅಂತ ಆದ್ರೂ ಬರಕ್ಕಾಗಿಲ್ಲ. ಬಂದಿಲ್ಲ, ಕರ್ಸ್ಕೊಂಡ್ರು ದೇವ್ರು ನಮ್ಮನ್ನ. ನೋಡ್ದೆ ಇಲ್ಲ, ಉಂಬ್ಳಾತ್ಕತು ಕಾಲಿಗೆ. ನಂದು ಮೊಬೈಲ್ ಮೌಂಟ್ ಹೆಲ್ಮೆಟ್ಗೆ ಹಾಕೋದು ಸ್ಕ್ರೂ ಬಿಚ್ಚೋತು. ಆಮೇಲೆ ಅಲ್ಲಿ ಬೋರ್ಡ್ ನಿಷೇಧಿಸಿದ ಅಲ್ಲಿಗೆ ಪ್ರವಾಸಿಗರಿಗೆ ಅಂತ ಅವೆಲ್ಲ ಅಡ್ಡ ಬಂತು. ಸೊ ವಿಧಿ ಇಲ್ದೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ವಿಧಿ ಇಲ್ದೆ ಅಲ್ಲ, ಇದೇ ವಿಧಿ ಆಗಿತ್ತು. ಆಕ್ಚುಲಿ ನಮ್ ಪ್ಲಾನು ಇಲ್ಲಿ ಸಿದ್ದಾಪುರ ಹತ್ರ ಒಂದು ಬೋರ್ಡೆ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ, ಅಲ್ಲಿ ಹೋಗಿ ವಿಡಿಯೋ ರೆಕಾರ್ಡ್ ಮಾಡೋದಾಗಿತ್ತು, ವ್ಲಾಗ್ ಮಾಡೋದಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದಾಗಲಿಲ್ಲ. ಸೊ ಅಲ್ಲೇನು ನಡೀತು ಅನ್ನೋದನ್ನ ಬೇಕಾದರೆ ಇನ್ನೊಂದು ಸೈಡ್ ಬ್ಲಾಗ್ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ನೀವು ಇದನ್ನು ನೋಡಿ, ನಾನು ಅದನ್ನ ಹಾಕಾದ್ಮೇಲೆ ಅದನ್ನ ನೋಡಿ. ನನಗೂ ಸ್ವಲ್ಪ ಕಂಟೆಂಟ್ ಕಮ್ಮಿ ಆಗಿತ್ತು. ಸೊ ಇದು ಏಕೈಕ ದೇವಾಲಯ, ಕನ್ನಡಾಂಬೆಗೋಸ್ಕರ ಮಾಡಿದ್ದು. ಇಡೀ ಕರ್ನಾಟಕದಲ್ಲೂ ಇಲ್ಲ, ನಮ್ಮ ಕಡೆ ಇದೆ. ಇಲ್ಲಂದ್ರೆ ಕಾಲ್ದಾರಿ ಐತಿ, ಮುಗಿತಿಲ್ಲ. ಇನ್ನು ಎಷ್ಟು ನಡಿಬೇಕು ಮಚ್ಚ ಹಿಂಗೆ ಚಂದ್ರಗುತ್ತಿ. ಎಸ್, ಮಳೆಗಾಲದಾಗ ಕೂಡ ಮಳೆ ನಿಲ್ಲಿ ಮೇಲೆಲ್ಲ ತೋರ್ಸ್ಕೊಂಡ್ ಬರೋಣ. ನೀವು ಹೋಗಿದ್ದೆ ಒಂದ್ಸಲ ಚಂದ್ರಗುತ್ತಿ ಮೇಲೆ ನೋಡಿ? ದಾರಿ ನೆನಪೈತಾ?
ಬಂತು ಕಣ ಕಲ್ಯಾಣಿ ಅಂತಿಂತು. ಓಕೆ ಬ್ಯೂಟಿಫುಲ್ ಏನಂತಾರೆ ಸೀನ್, ಬ್ಯೂಟಿಫುಲ್ ಕಲ್ಯಾಣಿ, ಬ್ಯೂಟಿಫುಲ್ ಸೀನ್. ಮತ್ತೆ ನಿಂಗೆ ಈಜು ಬರುತ್ತಾ? ಬರ್ತೈತೆ ನಿಂಗೆ ಈಜು? ಸೀರಿಯಸ್ಲಿ? ಮತ್ತೆ ನಾನು ಒಬ್ಬನೇ ಕಣ ನಮ್ಮ ಕ್ಲಾಸಿಗೆ ಈಜು ಬರ್ತಾ ಇದ್ರ ಅಂದ್ರೆ ಮಾಡು ಒಂದ್ಸಲ ಮಾಡ. ತುಂಬ ಜನಕ್ಕೆ ಈಜು ಬರ್ತೈತೆ ನಮ್ಮ ಕ್ಲಾಸಿಗೆ, ನಾನೇ ಅಬ್ಬೆಪಾರಿ. ಎಲ್ಲಿ ಕಲಿತೆ? ಹಾಂ, ನಾನು ನೀರಾಗೆ, ಅಪ್ಪ ದೇವ, ನೀರಾಗೆ ಕಲಿತೆ. ಅದೇ ಯಾಗಪ್ಪ ಕಲಿತೆ ಅಂದೆ. ಕಲಿಸ್ಬೇಕಾ? ಈಗ ಬೇಡ. ಅದ್ರಲ್ಲಿ ಮತ್ತೆ ಚಿಕ್ಕ ಮೀನೆಲ್ಲ ಯಾರು ಕಲಿಸಿದ್ರೆ ನಿಂಗೆ ಮೀನು ಈಜು? ಮತ್ತೆ ಡಾಲ್ಫಿನ್ ಹಾರ್ದಂಗೆ ಆಯ್ತು ಕಣ, ಯಾವುದೋ ಒಂದು ಸಣ್ಣ ಮೀನು. ನೀ ಎಲ್ಲಿ ಕಲಿತೆ, ಹೆಂಗೆ ಕಲಿತೆ, ಯಾರು ಕಲ್ಸಿದ್ರು ಹೇಳೀಗ? ಹೇಳ ಬ್ರೋ ಪರ್ಸನಲ್ ವಿಷಯ. ಪರ್ಸ್ನಲ್ಲು ನನಗೆ ಇವತ್ತು ಗೊತ್ತಾಗ್ತಾರ. ನಂಗೆ ಎಷ್ಟು ಆಶ್ಚರ್ಯ ಆಗ್ತದೆ ಗೊತ್ತ, ನೀ ಇದು ಗೊತ್ತೈತೆ ಅಂತ ಹೇಳಿ. ಇದೆಲ್ಲ ಇಲ್ಲಿ ಅಂತ ಐತಿ. ಚೆನ್ನಾಗೈತಿ ಕಲ್ಯಾಣಿ, ದೊಡ್ಡದಾಗೈತಿ. ಹಂಗೆ ನೋಡಕ್ ಹೋದ್ರೆ ಮತ್ತೆ ಅಲ್ಲಿ ತನಕ ಹೋಗ್ಬಾ, ಈಜು ಬರ್ತಂದೆ ಎಲ್ಲ, ಅಲ್ಲಿ ತನಕ ಹೋಗ್ಬಾರ, ಮಿಡ್ಲು ತನಕ. ಮೊಬೈಲ್ ತಗೊಂಡು ಹೋಗು. ಬೇಡ ಮೊಬೈಲ್, ಮತ್ತೆ ಮೊಬೈಲ್ ಕೊಡ್ತೀಯಾ? ನಾನು ಕೊಡಲ್ಲ. ನಿನ್ನ ಮೊಬೈಲಾಗ ರೆಕಾರ್ಡ್ ಮಾಡ್ಕೊಂಬ ಮಧ್ಯದಿಂದ. ಮಳೆಗಾಲ ಆದ್ಮೇಲೆ ಮಳೆಗಾಲ ಆದ್ಮೇಲೆ ಎಂತಕ್ಕೆ ಈಜು ಬಿಡಿ ತೋರಿಸ್ತಿ ಯಾವಾಗ? ಪಕ್ಕ ಇಲ್ಲ. ಹೇಳ ಪಕ್ಕ ಅನ್ನ. ನನ್ನ ಪಕ್ಕ. ಹಾಂ, ನನ್ನ ಪಕ್ಕ ನೀನು ಅಲ್ಲ. ಹೋಗ ಟ್ರಿಕ್ ಮಾಡಿ. ಯಾರು? ಇಲ್ಲ, ನಾನು ನಶೆ ಮಾಡಲ್ಲ. ಸುಸ್ತಾಗ್ತೈತಲೆ. ಇಷ್ಟೇ 4 ಮೆಟ್ಲತ್ತಿದ್ದು ಕಣ, ಸುಸ್ತಾಗ್ತೈತಿ. ಫಾಲ್ಸ್ ಇವಾಗ ತಿಳಿದು ಬಂದಿದ್ರೆ ಮುಗ್ದೋಗ್ರಿ. ಕಾಲು ಕಥಾವಲೆ ಸುಸ್ತಷ್ಟೇ ಅಲ್ಲ ದೇವ್ರೆ. ಚಂದ್ರಗುತ್ತಿ ಬೆಟ್ಟಕ್ಕಿಂತ ಜಾಸ್ತಿ ಆಯ್ತಾ? ಹಾಂ, ಚಂದ್ರಗುತ್ತಿ ಎಷ್ಟು ಹತ್ಬೇಕಲ್ಲೇ ಇಷ್ಟಲ್ಲ. ಅದು ಚಂದ್ರಗುತ್ತಿ ಬೆಟ್ಟದ ನಂಗೆ ಇಷ್ಟ ಇದಾಗಲ್ಲಾಗಿತ್ತು ಕಣ. ಮತ್ತೆ ಮೆಟ್ಲು ಹತ್ತುವಾಗ ಬಿಸಿಲಿದ್ರೆ ಸತ್ತೋಗಲಾಗಿತ್ತು ನಾವು. ಚಂದ್ರಗುತ್ತಿ ಬೆಟ್ಟ ಇದಕ್ಕಿಂತ ಹೈಟ್ ಜಾಸ್ತಿ ಮೆಟ್ಲಿದ್ದು, ಆದ್ರೆ ಇಲ್ಲಿ ಸುಸ್ತಾಗ್ತೈತಿ. ಚಂದ್ರಗುತ್ತಿ ಬೆಟ್ಟನ ಪೂರ್ತಿ ಹತ್ತಿಲ್ಲ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿ ಬರ್ತೀನಿ. ಅದ್ರ ಮೇಲೆ ಇನ್ನೂ ಯಾವತ್ತೂ ಹೋಗಿಲ್ಲ. ಹೋದಾಗ ಶೂಟ್ ಮಾಡ್ಕೊಂಡ್ ಬರ್ತೀನಿ. ಟ್ರೆಕ್ಕಿಂಗ್ ಮಾಡೋರಂತೆ. ಹಾಂ, ಟ್ರೆಕ್ಕಿಂಗ್ ಹೋಗೋದಂತೆ. ಟ್ರೆಕ್ಕಿಂಗ್ ಚಂದ್ರಗುತ್ತಿ ಬೆಟ್ಟ. ಹಾಂ, ಹತ್ತನ ಇಲ್ಲಿ ಮೆಟ್ಲ ಮುಗಿತಾ ಬಂತು ಕಣ. ಮುಗ್ದಿಲ್ಲ ಕಣ, ಇನ್ನೂ ಇದೆ. ಇಲ್ಲ, ಒಂದು 4 ಇದೆ. ಮುಗೀತು. ಹಾಂ, ಬಂದ್ವಿ ನಾವು ಬಗಳವ. ಬಾಲ್ ತನಕ ಹೋಗ್ಬರೋಣ. ಏನು ತೋರ್ಸ, ಅಲ್ಲಿ ತಂತಿ ಮುಂಟಕ್ಕೆ ಹೋಗ್ಬೇಡ, ಶಾವ್ ಕೊಡ್ರೆ ಕಷ್ಟ. ಮಳೆಗಾಲ ಮೊದಲೇ. ಇಲ್ಲಿ ಮನೆ ದೊಡ್ಡದೆ ಪುಣ್ಯ ಕಣ. ಇದ್ದು ಹಿಂದಾಗ ಮನೆ ಇರ್ಬೇಕು. ಮಸ್ತ್ ಸೀನರಿ ಐತಿ. ಸರಿ, ಇಲ್ಲಿ ತನಕ ಬಂದ್ವಿ. ಜಲಪಾತ ತೋರ್ಸಕ್ ಹೋದ್ವಿ, ಭುವನಗಿರಿ ತೋರಿಸ್ತೀವಿ. ಸೊ ಇಲ್ಲಿಗೆ ಮುಗೀತು. ನಾವು ಸ್ವಲ್ಪ ಸುಧಾರಿಸ್ಕೊಂಡು ಮನೆ ಹೋಗ್ತೀವಿ. ವಿಡಿಯೋ ಬಂದ್ ಮಾಡ್ತೀವಿ ಈಗ. ಎಲ್ರಿಗೂ ಬಾಯ್ ಬಾಯ್, ಟಟ್ಟ.